ಕುಶಾಲನಗರದಲ್ಲಿ ತಾಲೂಕು ಮಟ್ಟದ ಕ್ರೀಡಾಂಗಣ ಕೊರತೆ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸುಸಜ್ಜಿತ ಕ್ರೀಡಾಂಗಣಕ್ಕೆ ಒತ್ತಾಯಿಸಿ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಹೆಸರಲ್ಲಿ ಕ್ರೀಡಾಂಗಣ ಸಮಿತಿ ರಚನೆ ಮಾಡಲಾಗಿದೆ. ಕುಶಾಲನಗರದ ಗಾಯತ್ರಿ ಸಭಾಂಗಣ ಆವರಣದಲ್ಲಿ ಈ ವ್ಯಾಪ್ತಿಯ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳ ತಂಡದಿಂದ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ಸೃಷ್ಟಿಸಬೇಕಿದೆ. ಈ ನಿಟ್ಟಿನಲ್ಲಿ ಕ್ರೀಡೆಗಳು ನಡೆಯಲು ಸೂಕ್ತ ಸ್ಥಳದಲ್ಲಿ ಮೈದಾನದ ಅಗತ್ಯವಿದೆ. ಇದಕ್ಕಾಗಿ ಸಂಬಂಧಪಟ್ಟವರ ಚುನಾಯಿತ ಜನಪ್ರತಿನಿಧಿಗಳ ಗಮನ ಸೆಳೆಯಬೇಕಿದೆ. ಆ ನಿಟ್ಟಿನಲ್ಲಿ ಕ್ಲಬ್ವೊಂದರ ಸ್ಥಾಪನೆ ಅಗತ್ಯವಿದೆ. ಗುಂಡೂರಾವ್ ಬಡಾವಣೆಯಲ್ಲಿ ಈಗಿರುವ ಮೈದಾನ ಸೂಕ್ತವಾಗಿದ್ದು, ಅದನ್ನೇ ಅಭಿವೃದ್ಧಿಪಡಿಸಿದಲ್ಲಿ ಉತ್ತಮ ಎಂಬ ಅಭಿಪ್ರಾಯ, ಸಲಹೆಗಳು ಸಭೆಯಲ್ಲಿ ವ್ಯಕ್ತಗೊಂಡವು. ಕ್ಲಬ್ಗೆ ಮಾತ್ರ ಫಂಡ್ ಕೊಡ್ತಾರೆ, ಬೇರೆ ನಾವು ನಾರ್ಮಲ್ ಕೊಡಲ್ಲ. ಪ್ರತಿ ಪಂಚಾಯತಿಯಲ್ಲಿ ಪಂಚಾಯತಿ ಫಂಡ್ ಕೊಡೋ ಪ್ರಾವಿಷನ್ ಇರೋದು ಕ್ಲಬ್ಗೆ ಮಾತ್ರ. ರಿಜಿಸ್ಟರ್ಡ್ ಆದ್ರೆ ಬೇರೆ ಬೇರೆ ಟೂರ್ನಮೆಂಟ್ ಇದ್ದವರಿಗೆ ಅಲ್ಲೂ ಕೂಡ ಆ ಕ್ಲಬ್ ಹೆಸರಲ್ಲಿ ಫಂಡ್ ತೆಗೆದು ಕೊಡಬಹುದು. ಟೂರ್ನಮೆಂಟ್ ನೋಂದಣಿ ಮಾಡ್ಬೋದು ಆರಾಮ್ಸೆ ಒಂದು ಮಾಡ್ಬೋದು. ಈಗ ದಯವಿಟ್ಟು ಕಮಿಟಿ ರಚನೆ ಆಗಲಿ. ಕಮಿಟಿ ರಚನೆ ಆದ ನಂತರ ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಕೈ ಜೋಡಿಸೋಣ. ನಿತ್ಯ ಬೇಡ ಅಂತ ಹೇಳಿದ್ರು ನಾವು ವಾರಕ್ಕೊಮ್ಮೆ ಆಗಲಿ, ತಿಂಗಳಿಗೊಮ್ಮೆ ಆಗಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ. ಕಮಿಟಿ ಆದ್ರೆ ಗ್ರೌಂಡ್ ಅಲ್ಲಿ ಹಾಲ್ ಮಾಡ್ಕೋಬಹುದು. ಮುಂದೆ ಫ್ಯೂಚರ್ ಹೇಳ್ತೀರ ನಾನು ಗ್ರೌಂಡ್ ಅಲ್ಲಿ ಇಂಡೋರ್ ಸ್ಟೇಡಿಯಂ ಟರ್ಫ್ ಗ್ರೌಂಡ್ ಕೂಡ ಮಾಡಬಹುದು. ಆಕ್ಚುಲಿ ನಾವು ಇಂಡೋರ್ ಟರ್ಫ್ ಗ್ರೌಂಡ್ ಮಾಡೋಕ್ಕೋಸ್ಕರ ಕೇಳಕ್ ಹೋಗಿದ್ದೆ, ಕ್ಲಬ್ ಯಾವ ತರ ಮಾಡಬೇಕು ಏನು ಅಂತ ಕೇಳಕ್ ಹೋದ. ಹಾಗೆ ಹೇಳಿದ್ರು ಹೋರಾಟ ಅಂದ್ರೆ ಬರೀ ಹೋರಾಟ ಅಲ್ಲ. ಈಗ ಮೊದಲು ಜಿಲ್ಲಾಧಿಕಾರಿಗೆ ನೋಟಿಸ್ ಕೊಡ್ತೇವೆ ಮತ್ತು ಶಾಸಕರಿಗೆ ನೋಟಿಸ್ ಕೊಡ್ತೇವೆ. ಇವರ ಆಗಿ ನಂತರ ಬರೋ ತಿಂಗಳು ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತೇವೆ. ಅಲ್ಲೂ ಬಗ್ಗೆ ಇಲ್ವಾ, ಅಹೋರಾತ್ರಿ ಧರಣಿ ಮಾಡ್ತೇವೆ. ಮೈದಾನಕ್ಕಾಗಿ ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಒಂದು ಗ್ರೌಂಡ್ ಕೊಡ್ಬೇಕು. ಸಮಿತಿ ಕೇವಲ ನಮ್ಗಳು ಮಾತ್ರ ಅಲ್ಲ, ನಾವುಗಳು ಸ್ಕೂಲ್ಗಳಲ್ಲೂ ಕೂಡ ಕಾಲೇಜಲ್ಲೂ ಹೋಗ್ಬಿಟ್ಟು ಪ್ರವೋಕ್ ಮಾಡಿ ಕರ್ಕೊಂಡ್ ಬರ್ಬೋದು. ಸ್ಕೂಲ್ಗಳಿಂದ ಕೂಡ ಕರ್ಕೊಂಡ್ ಬರ್ಬೋದು. ನಾವುಗಳಲ್ಲಿ ಮನೆಯಿಂದ ಸ್ಕೂಲ್ ನಡೀತಾ ಇದ್ರೆ ಅಲ್ಲಿಂದ ಸಮಿತಿ ಮಾಡಿದ್ದೇವೆ ಅವ್ರೆ. ಕಬಡ್ಡಿಯ ಅವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿ, ಫುಟ್ಬಾಲ್ ತಂಡ ಇದೆ ಅವ್ರನ್ನ ಮನವೊಲಿಸಿ ಮಾಡೋಣ. ಹಾಕಿಯ ಒಂದು ತಂಡ ಇದೆ ಅವ್ರನ್ನ ಮನವೊಲಿಸಿ ಮಾಡೋಣ. ಎಲ್ಲರೂ ನಮ್ಮ ಜೊತೆ ಸೇರ್ಕೋಬೇಕು. ಆಗ ನಮ್ಮ ತಂಡ ಬಲಿಷ್ಠವಾಗ್ತದೆ. ಬಗ್ಗೆ ಏನಿದೆ ಸ್ವಲ್ಪ ತಿಳುವಳಿಕೆ ಇರೋರು ನನ್ನ ಪ್ರಕಾರ ನನ್ನ ಪ್ರಕಾರ ನಾಣಿಯನಿಗೆ ಅಧ್ಯಕ್ಷರು ಮಾಡಿದ್ರೆ ಆಗುತ್ತೆ ಅಂತ ನಮ್ಮೊಂದು ಇದಿದೆ. ಏನ್ ಮಾಡ್ತೀರಾ ಕ್ರೀಡಾಂಗಣ ಸ್ಥಾಪನೆಗೆ ಅನುಕೂಲವಾಗುವಂತೆ ಸಮಿತಿ ರಚಿಸಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಕ್ರೀಡಾಂಗಣ ಸಮಿತಿ ಗೌರವಾಧ್ಯಕ್ಷರಾಗಿ ಪವನ್ ಗಣಪತಿ, ಅಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷರಾಗಿ ಡೈಮಂಡ್ ಮಣಿ ಫಯಾಜ್, ಪ್ರಧಾನ ಸಂಚಾಲಕರಾಗಿ ಮಹದೇವ್, ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಆದಂ, ಖಜಾಂಚಿಯಾಗಿ ಸಲ್ಮಾನ್, ಸಂಘಟನಾ ಕಾರ್ಯದರ್ಶಿ ಹರೀಶ್, ಸಂಚಾಲಕರಾಗಿ ಸಮದ್, ರಿಜು ಬಸಪ್ಪ, ಕೃತಿಕ್, ವಿನೋದ್ ಮತ್ತಿತರ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಕುಶಾಲನಗರ ತಾಲೂಕು ಕ್ರೀಡಾಂಗಣ ಒಂದು ಅವಶ್ಯಕತೆ ಇರತಕ್ಕಂತಹ ಒಂದು ಬಹುದಿನದ ಬೇಡಿಕೆಯನ್ನು ಇವತ್ತು ನಮ್ಮೆಲ್ಲ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಒಂದು ತಾಲೂಕು ಕ್ರೀಡಾಂಗಣ ಹೋರಾಟವನ್ನು ಮಾಡಬೇಕು, ಕ್ರೀಡಾಂಗಣವನ್ನು ಪರ್ಮನೆಂಟ್ ಆಗಿ ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಸಭೆಯನ್ನು ಸೇರಿದ್ದು. ಈ ಒಂದು ಸಭೆಯಲ್ಲಿ ಎಲ್ಲ ಕ್ರೀಡಾಪಟುಗಳು ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಿರಿ. ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಈ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಕುಶಾಲನಗರದ ತಾಲೂಕಿಗೆ, ಕುಶಾಲನಗರಕ್ಕೆ ಕ್ರೀಡಾಂಗಣವನ್ನು ಬರೋ ತನಕ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ಕ್ರೀಡಾಂಗಣವನ್ನು ತಂದೆ ತರ್ತೀವಿ ಕುಶಾಲನಗರಕ್ಕೆ, ಅದರಲ್ಲಿ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅದನ್ನು ಮಾಡಿ ತೀರ್ತೀವಿ ಅನ್ನೋದನ್ನ ಈ ಮುಖಾಂತರ ಹೇಳ್ತೀವಿ. ಕ್ರೀಡಾಂಗಣ ಬೇಕು, ಕ್ರೀಡಾಂಗಣ ಎಲ್ರಿಗೂ ಬೇಕು. ವ್ಯಾಯಾಮ ಮಾಡೋರಿಗೆ ಬೇಕು, ಸ್ಪೋರ್ಟ್ಸ್ ಮ್ಯಾನ್ ಬೇಕು, ಪೊಲೀಸರಿಗೆ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಹಾಗಾಗಿ ಕ್ರೀಡಾಂಗಣವನ್ನು ಮುಂದಿನ ಪೀಳಿಗೆಗೊಳಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಹೋರಾಟವನ್ನು ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕ್ರೀಡಾಂಗಣ ಮುಗಿಯೋ ತನಕ ನಾವು ಇದನ್ನು ಬಿಡಲ್ಲ. ಈಗಾಗಲೇ ನಾವು ಗುಂಡೂರಾವ್ ಬಡಾವಣೆಯಲ್ಲಿ ನಾವು ಈ ಜಾಗ ಇದೆ, ಆಲ್ರೆಡಿ ಕ್ರೀಡೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಾಕಷ್ಟು ದಿನದಿಂದ ಕ್ರೀಡೆ ನಡೆದುಕೊಂಡು ಬರ್ತಾ ಇದೆ. ಆ ಜಾಗವೇ ಸೂಕ್ತವಾಗಿದೆ. ಸದ್ಯಕ್ಕೆ ಕುಶಲ ಹೃದಯ ಭಾಗ ಎಲ್ಲರೂ ಬಂದು ಹೋಗ್ತಕ್ಕಂಥ ತುಂಬ ಸೂಕ್ತವಾಗಿರ್ತಕ್ಕಂಥ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದಿರ್ತಕ್ಕಂಥ ಜಾಗ. ಹಾಗಾಗಿ ಕ್ರೀಡಾಂಗಣವನ್ನು ಆ ಜಾಗದಲ್ಲೇ ಮಾಡೋದು ನಮ್ಗೆ ಉತ್ತಮ ಅಂತ ನಮ್ಮ ಒಂದು ಅನಿಸಿಕೆ. ಈಗಿರುವಂಥ ಕ್ರೀಡಾಂಗಣ ಗ್ರೌಂಡ್ ಏನಿದೆ ಆ ಜಾಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಬಂದಿಲ್ಲ. ಅದ್ರ ಪಕ್ಕದಲ್ಲಿ ಆಸ್ಪತ್ರೆಯನ್ನು ಈಗ ಬಂದಿ ಅಂತ ಹೇಳ್ತಾರೆ. ಅದನ್ನು ಮುಂದಿನದಲ್ಲಿ ಶಾಸಕರು ಮತ್ತು ಅವ್ರು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ಅದು ನಮ್ಮ ಉದ್ದೇಶ ಒಂದೇ, ಕ್ರೀಡಾಂಗಣ ಬೇಕು, ಕ್ರೀಡೆಗೆ ಪ್ರೋತ್ಸಾಹ ಬೇಕು. ಮುಂದಿನ ದಿನದಲ್ಲಿ ಕುಶಾಲನಗರದ ಯುವಕರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರತಿಭಾವಂತರಾಗಿ ಬೆಳೀತಕ್ಕಂಥ ಅವಕಾಶ ಸಿಗಬೇಕಾದ್ರೆ ಕ್ರೀಡಾಂಗಣ ಬೇಕು.
ಸುಸಜ್ಜಿತವಾದ ಕ್ರೀಡಾಂಗಣ ಆದರೆ ಮುಂದಿನದಲ್ಲಿ 100% ಆಗ್ತದೆ. ಕುಶಾಲನಗರದಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡಿದ್ರೆ ನಮ್ಮಲ್ಲೊಬ್ಬ ಹುಡುಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲಲ್ಲಿ ಪ್ಲೇಯರ್ ಆಗಿ ಬರ್ತಕ್ಕಂಥ ಅವಕಾಶ ತುಂಬ ಇದೆ ಕುಶಾಲನಗರ ಯುವಕರಿಗೆ. ಹಾಗಾಗಿ ಕುಶಾಲನಗರ ಕ್ರೀಡಾಂಗಣವನ್ನು ಉಳಿಸ್ಬೇಕು, ಅದೇ ಜಾಗ ಬೇಕು ನಮಗೆ. ಯಾಕಂದರೆ ಗುಂಡೂರಾವ್ ಬಣ್ಣನೆ ಸೂಕ್ತವಾಗಿದೆ.